ಎಲ್ಲೆಲ್ಲೆಲ್ಲೂ ಹಬ್ಬ ಹಬ್ಬ ಬಂತು ಯುಗಾದಿ ಹಬ್ಬ, ಈ ಸಂಬಂಧ ಬೆಸೆದ ಹಬ್ಬ, ಕಣ್ತುಂಬು ಪ್ರೀತಿ ಹಬ್ಬ. ಮೇಘನಾ, ನೀ ರಂಗೋಲಿ ಬಿಟ್ಟಿದ್ ಸಾಕು. ಹೋಗಿ ನಿನ್ ಗಂಡಂಗೆ ಎಣ್ಣೆ ಸ್ನಾನ ಮಾಡ್ಸೆ. ವಿಕ್ರಮ್, ನಾನ್ ನಿನಗೆ ಎಣ್ಣೆ ಹಚ್ತಿದ್ದೀನಿ ಅಂತ ಬೇಜಾರಿಲ್ಲ ತಾನೆ? ಯಾಕಮ್ಮ ಹಾಗೆ ಕೇಳ್ತೀಯ? ನೀನ್ ಹಚ್ಚಿದಾಗ ನಾನು ಯಾವಾಗ ಬೇಜಾರು ಮಾಡ್ಕೊಂಡಿದ್ದೀನಿ? ಪ್ರತಿ ವರ್ಷ ನೀನೇ ತಾನೇ ನಂಗೆ ಎಣ್ಣೆ ಹಚ್ಚೋದು. ಮದುವೆ ಮಾಡ್ಕೊಂಡ್ಮೇಲೆ ಹೆಂಡತಿ ಕೈಯಲ್ಲಿ ಎಣ್ಣೆ ಹಚ್ಚಿಸ್ಕೊಳ್ಳಕ್ಕೆ ಅಮ್ಮ ಅವಕಾಶನೇ ಮಾಡ್ಕೊಡ್ತಿಲ್ಲ ಅಂತ ಕೋಪ ಮಾಡ್ಕೊಂಡೇನೋ ಅಂತ ಅನ್ಕೊಂಡೆ ಕಣೋ. ಯಾರ ಕೈಲಿ ಅಂತ ಹಚ್ಚಿಸ್ಕೊಂಡ್ಲಮ್ಮ? ಅದು ಸರಿ ಬಿಡು. ನೀನ್ ಹಚ್ತಿದ್ಯ ಅಂತ ನಂಗೇನು ಬೇಜಾರಿಲ್ಲ ಅಮ್ಮ. ಪ್ರತಿ ವರ್ಷ ಎಣ್ಣೆ ಹಚ್ಚೋದು ನೀನೇ ತಾನೆ, ಇದೇನು ಹೊಸ್ತಾ ಕೇಳ್ತಿದ್ಯಾ? ಅಮ್ಮ ಎಣ್ಣೆ ಹಚ್ಚಿದ್ರೆ ನೆತ್ತಿ ತುಂಬಾ ತಂಪಾಗಿರತ್ತಂತೆ. ಹೌದು, ಅಮ್ಮ ತಲೆಗೆ ಎಣ್ಣೆ ಹಚ್ಚಿದ್ರೆ ನೆತ್ತಿ ತಂಪಾಗುತ್ತಂತೆ. ಅದೇ ಹೆಂಡತಿ ತಲೆಗೆ ಎಣ್ಣೆ ಹಚ್ಚಿದ್ರೆ ಪಿತ್ತ ನೆತ್ತಿಗೆ ಏರ್ಬಿಡುತ್ತಂತೆ. ಕಳ್ಳ, ಏನಾದ್ರೂ ಒಂದ್ ಹೇಳಿ ಸಂಭಾಳಿಸ್ಬಿಡ್ತೀಯ ನೀನು. ಅಮ್ಮ ಅಮ್ಮ, ನೀರ್ ಕಾಯಕ್ಕೆ ಎಲ್ಲಿಟ್ಟಿದ್ದೀರಾ? ಅಕ್ಕ ನೋಡಿದ್ರೆ ಬೇಜಾರು ಮಾಡ್ಕೋಬೋದು, ಸುಮ್ಮನೆ ರಂಪ ಆಗೋದು ಬೇಡ. ಎಷ್ಟೊತ್ತು ಮಾಡ್ತೀಯಾ? ಹಚ್ಚು. ನಾಚುತ್ತಲಿವೆ ಯಾಕೋ ಕೈಯ ಬಳೆ, ಮಂಚ ನೋಡುತ್ತಿದೆ ಬೀಳೋ ಬೆವರ ಮಳೆ. ಬೆಚ್ಚಗೆದೆ ನೆಟ್ಟ ಉಸಿರ ಬೆಳೆ, ದೀಪ ಮಲಗುತ್ತಿದೆ ನೋಡಿ ರಗಳೇ. ಎಲ್ಲೂ ಕೇಳಿಲ್ಲ ಈ ಮಿಥುನ, ಪ್ರೀತಿಲಿ ಜೀವ ಒಂದಾಗಿವೆ. ಏನನು ಮಾತಲೆ ಮುತ್ತಾಡಿವೆ,
ಬೇಗ ಹಚ್ಚು, ಇಷ್ಟೊತ್ತು ಮಾಡ್ತಿದ್ಯಾ? ತುಂಬಾ ಚೆನ್ನಾಗಿ ಹಚ್ತಿದ್ಯಾ. ಥ್ಯಾಂಕ್ ಯು ವೆರಿ ಮಚ್. ನೀನ್ ಈ ತರ ಹಚ್ತಾ ಇದ್ರೆ ದಿನ ಎಣ್ಣೆ ಸ್ನಾನ ಮಾಡ್ಬೇಕು ಅನ್ಸತ್ತೆ. ನೀವ್ ದಿನ ಎಣ್ಣೆ ಸ್ನಾನ ಮಾಡಿದ್ರೆ ಆಮೇಲೆ ಟಿವಿಲಿ ಪೇಪರಲ್ಲೆಲ್ಲ ಅದೇ ನ್ಯೂಸ್, ರಾಜಕಾರಣಿಗಳು ಹೆಂಡತಿ ಹಚ್ಚೋ ಎಣ್ಣೆ ಸ್ನಾನಕ್ಕೆ ಮಾರು ಹೋಗಿದ್ದಾರೆ ಅಂತ. ನೀನಾ? ಹೌದು ರೀ, ನಾನೇ. ಇನ್ಯಾರಿದ್ರು? ಅದು 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 ಇಲ್ಲಿವರೆಗೂ ಅಮ್ಮ ಇದ್ರು, ಅದಕ್ಕೆ. ಓ ಹೌದಾ? ನಾನು ಅಮ್ಮನಷ್ಟು ಚೆನ್ನಾಗಿ ಹಚ್ಚಲ್ಲ ಹಾಗಾದ್ರೆ. ಯಾರು ಹೇಳಿದ್ದು? ನೀನ್ ತುಂಬಾ ಚೆನ್ನಾಗಿ ಹಚ್ತೀಯಾ, ಅವಲ್ಲಿಂದ ನೀನೇ ತಾನೇ ಹಚ್ತಾ ಇರೋದು. ರೀ, ವರ್ಷದಲ್ಲಿ ಮೊದಲನೇ ಹಬ್ಬ ಯುಗಾದಿ. ಈ ದಿನ ಗಂಡನಿಗೆ ಹೆಂಡತಿ ಎಣ್ಣೆ ಹಚ್ಚೋದು ಎಷ್ಟು ಖುಷಿ ಕೊಡುತ್ತೆ ಗೊತ್ತಾ? ನನಗಂತೂ ತುಂಬಾ ಖುಷಿ ಆಗ್ತಿದೆ. ನನಗೂ ತುಂಬಾ ಖುಷಿ ಆಗ್ತಾ ಇದೆ. ಆರತಿ ಮಾಡಿ ಅದ್ರ ಜೊತೆಲಿ ಬೇವು ಬೆಲ್ಲ ತಂದು ಎಲ್ರಿಗೂ ಕೊಟ್ಟು, ಆಹಾ, ಬೇವ್ಗಿಂತ ಬೆಲ್ಲನೇ ಜಾಸ್ತಿ ಕೊಡ್ತಾಳೆ. ಮೇಘನಾ, ಹಬ್ಬಕ್ಕೆಲ್ಲ ರೆಡಿ ಆಯ್ತಾ? ನನ್ಗೊಂದು ಇಂಪಾರ್ಟೆಂಟ್ ಕೆಲಸ ಇದೆ, ನಾನು ಮುಗಿಸ್ಕೊಂಡು ಬರ್ತೀನಿ. ನೀವು ಸ್ನಾನ ಮಾಡ್ತೀರಿ? ಬೇಗನ ಏನೋ ಕೆಲಸ ಇದೆ ಅಂತ ಹೋದ್ಲು. ನೀನ್ ಬಾ ಹಚ್ಚು. ನಮ್ಮನೆ ಹಬ್ಬನ ನಾವೇ ಮಾಡ್ಬೇಕು. ನಾನೇ ಎಲ್ಲ ರೆಡಿ ಮಾಡ್ಕೊಂಡು ಬಂದಾಯ್ತು. ಏನದು? ಎಲ್ರಿಗೂ ಬಟ್ಟೆ ತರಕ್ ಹೋಗಿದ್ದೆ. ಮಾವ, ಇದು ನಿಮ್ಗೆ ಜುಬ್ಬಾ ಪೈಜಾಮ. ಅತ್ತೆ, ಇದು ನಿಮ್ಗೆ. ನಿಮ್ ತಂದೆಗೆ, ನಿನ್ ತಂಗಿ ಮಧುರಾಗೆ ಬಟ್ಟೆ ತಂದೆ ಇಲ್ಲ. ನಮ್ಮಪ್ಪ ಹಬ್ಬಕ್ಕೆ ಬರ್ತಾರೆ ಅಂತ ನನಗೆ ಗೊತ್ತಿರ್ಲಿಲ್ಲ.